ಮುಂಚಿತವಾಗಿ ಭಗವಂತನಲ್ಲಿ ಒಂದು ವರ ಪಡ್ಕೊಂಡು ಬಂದಾನ. ಹೌದು, ವರ ಪಡ್ಕೊಂಡು ಬಂದಾನ ಅಂತ ಹೇಳ್ಯಾರ. ಆ ವರ ಭೂಮಿ ತೆಲಿಮ್ಯಾಗ ಸದ್ಯ ಉಳ್ದದ. ನಾನು ಬುಕ್ ಕೊಟ್ಟು ತೋರಿಸ್ತೀನಿ. ಹೌದು, ಹೇಳ್ಯಾರಪ್ಪ ಹೇಳ್ಯಾರ. ನಾನು ಬುಕ್ ಕೊಟ್ಟು ತೋರಿಸ್ತೀನಿ. ಇಲ್ಲಿ ಏನಪ್ಪ, ಬೀರಣ್ಣ ದೇವರು ಸೂರಮ್ಮ ದೇವಿ ಹೊಟ್ಟೆ ಹುಟ್ಟಕ್ಕಿಂತ ಮುಂಚಿತವಾಗಿ ನಮ್ಮ ಹಿರಿಯರು ಹೆಂಗ್ ಹೇಳ್ತಾರ? ಹೆಂಗ್ ಹೇಳ್ಯಾರಪ್ಪ ಹಿರಿಯರು? ಕಳವಿ ನಾರಾಯಣ ಗೌಡ ಕಾಶಿ ಯಾತ್ರೆ ಮಾಡಕ್ ಹೋಗ್ಬೇಕಂದ. ಕಾಶಿ ಯಾತ್ರೆ ಮಾಡಕ್ ಹೋಗ್ಬೇಕಂತ ಹೇಳಿ ಶಿವನ ಸೇವಕ ಯಾರು ಇರ್ಲಾರ್ದಂಗ ಆಗ್ತದ. ನಾ ಹೆಂಗ ಮಾಡ್ಲಿ ಅಂತ ಹೇಳಿ ಬರಮ ದೇವರಿಗೆ ಸೂರಮ್ಮ ದೇವಿಗೆ ಕೊಟ್ಟು ಲಗ್ನ ಮಾಡ್ದ. ಹೌದಪ್ಪ, ಹೌದು, ಲಗ್ನ ಮಾಡ್ದ. ಲಗ್ನ ಮಾಡಿ ಬರಮ ದೇವರಿಗೆ ಶಿವನ ಸೇವಕ್ಕಿಟ್ಟು ಕಾಶಿ ಯಾತ್ರೆಗೆ ಹೋದ. ಕಾಶಿ ಯಾತ್ರೆ ಮುಗಿಸಿ ಹೊಳ್ಳಿ ಕಳವಿ ನಾರಾಯಣ ಗೌಡ ಬಂದ. ಬರೋದ್ರಾಗ ಶಿವ ಬರಮ ದೇವರ ಸೇವೆ ಒಳಗ ತಲ್ಲೀನಾಗಿಬಿಟ್ಟಿದ್ದ. ಹೌದು, ತಲ್ಲೀನಾಗಿಬಿಟ್ಟಿದ್ದ. ಅವನು ಸೇವೆ ಒಳಗ ತಲ್ಲೀನಾಗಿದ್ದ. ಇವಾಗ ಕಳವಿ ನಾರಾಯಣ ಗೌಡ ಬಂದಿದೆ. ಆ ಶಿವನಿಗೆ ಗೊತ್ತಾಗ್ಲಿಲ್ಲ. ಅವಾಗ ಇವನಿಗೆ ಸಿಟ್ಟು ಬಂತು. ನಾ ಬಂದಿದೆ, ಶಿವನಿಗೆ ಗೊತ್ತಾಗಿಲ್ಲ. ಅಂತ ಶಿವ ಇವ ಏನ್ ಮಾಡಿರ್ಬೇಕು? ಹೌದು, ಹೆಂಗರೆ ಮಾಡಿ ಇವನಿಗೆ ಸೇವಾ ಮಾಡಿಸೋದು ಬಿಡಿಸ್ಬೇಕಂದ. ಹೌದು, ಬಿಡಿಸ್ಬೇಕಂತ ಹೇಳ. ಯಾರು? ಕಳವಿ ನಾರಾಯಣ ಗೌಡ. ಹೌದು, ಬಿಡಿಸ್ಬೇಕಂತೇಳಿ ಶಿವನಲ್ಲಿ ಹೋಗಿ 3 ಮಾತು ಹೇಳ್ತಾನ. ಏನ್ ಹೇಳ ಮಾತ? ಯಪ್ಪ ಭಗವಂತ, ಒಟ್ಟಿದ ಕುಳಬಾನ ನೋಡಬಾರ್ದು, ಸಲ್ಲ ಹೈದಿದ ಗಿಡ ನೋಡಬಾರ್ದು, ಹುಟ್ಟು ಬಂಜಿಯರ ಮುಖ, ಹುಟ್ಟು ಬಂಜಿಯರ ಕೈಲಿ ಮುಟ್ಟಿ ಸೇವಾ ಮಾಡ್ಕೋಬಾರ್ದು. ಇವು 3 ಮಾತನ್ನ ಕಾಶಿದಿಂದ ಕಲಿತು ಬಂದಿನ ಅಂತ ಹೇಳ್ದ. ಕಲಿತು ಬಂದಿನ ಅಂತ ಹೇಳ್ದ. ಈ ಬರಮ ದೇವರಿಗೆ ಮಕ್ಕಳಿಲ್ಲ ಅನ್ನೋದು ಶಿವನಿಗೆ ಗೊತ್ತಾಯ್ತು. ಇವ್ರ ಕೈಲೇನ ಸೇವಾ ಮುಟ್ಟಿ ಮಾಡ್ಕೊಳಕತ್ತೀನಲ್ಲ ಅಂತ ಹೇಳಿ ಏನ್ ಮಾಡ್ದಂತ ಕೇಳಿದ್ರ ಭಗವಂತ ಹೇಳ್ತಾನ ಬರಮ ದೇವರಿಗೆ. ಯಾರು ಹೇಳ್ದ? ಬರಮ ದೇವ್ರ ನಾಳಿನ ಹಿಡಿದು ನನ್ನ ಸೇವಕ್ಕ ಬರಬೇಡ ಅಂತ ಹೇಳ್ದ. ಹೌದು, ಬರಬೇಡ ಅಂತ ಹೇಳ. ಏನ್ ಹೇಳ್ದ? ನಾಳೆ ನನ್ನ ಸೇವಕ ಬರಬೇಡಪ್ಪ ಅಂತ ಹೇಳ್ದ. ಬರಬೇಡ ಅಂದ ಕೂಡಲೇ ನಿವನಿಗೆ ದುಃಖ ಆಗ್ಲಕತ್ತು. ಹೌದು, ಅಳ್ಳಕತ್ತ. ಯಪ್ಪ ನೀನು ಸೇವಾ ಬಿಟ್ಟು ನನಗೇನು ಗೊತ್ತಿಲ್ಲ. ಇಲ್ಲ ನೀನು ಸೇವಾ ಬಿಟ್ಟು ನಾ ಎಲ್ಲಿಗೆ ಹೋಗ್ಲಿ ಅಂದ ಕೂಡಲೇನೆ ನಿನ್ನಗ ಮಕ್ಕಳಿಲ್ಲ, ನಿನ್ನ ಕೈಲಿ ನಾ ಮುಟ್ಟಿ ಸೇವಾ ಮಾಡ್ಕೊಳಲ್ಲ, ಹೋಗಿ ಬರಮ ದೇವ್ರ ಅಂದ ಕೂಡಲೇನೆ ಅಳ್ಕೊತ್ತು ಬರಮ ದೇವ್ರ ಮನೆಗೆ ಬಂದ. ಅವಾಗ ಸೂರಮ್ಮ ದೇವಿ ಕೇಳ್ತಾಳ, ಏನಂತ? ಪತಿ ದೇವ ದಿನಾರು ಶಿವನ ಸೇವೆ ಮಾಡಿ ನಕ್ಕೊತ್ತು ಬರ್ತಿದ್ರಿ. ಇವತ್ತ್ಯಾಕ ಹಾಲಗಲ್ಲ ಹವಳದ ತುಟ್ಟಿ ಬಾಡ್ಯಾವ, ಯಾಕೆ ಅಳಕತ್ತೀರಿ ಅಂದ ಕೂಡಲೇನೆ ಅವಾಗ ಬರಮ ದೇವ್ರು ಹೇಳ್ತಾನ, ಯಾನ್ ಹೇಳವ? ಸತಿ ನಿಮ್ಮ ಅಣ್ಣಿದ್ದವ ಕಳವಿ ನಾರಾಯಣ ಗೌಡ. ಹೌದು, ಕಾಶಿ ಯಾತ್ರೆಗೆ ಹೋಗಿ 3 ಮಾತು ಕಲಿತು ಬಂದಾನತ್ತ. ಒಟ್ಟಿದ ಕುಳಬಾನ ನೋಡಬಾರ್ದು, ಸಲ್ಲ ಹೈದಿದ ಗಿಡ ನೋಡಬಾರ್ದು, ಹುಟ್ಟು ಬಂಜಿಯರ ಕೈಲಿ ಮುಟ್ಟಿ ಸೇವಾ ಮಾಡ್ಕೋಬಾರ್ದು. ಇವು 3 ಮಾತು ಕಲಿತು ಬಂದನತ್ತ. ಇದೇ ಮಾತು ಕೇಳಿ ಶಿವ ನನಗೆ ಸೇವಾ ಮಾಡಿಸೋದು ಬಿಟ್ಟು ಬಿಡಿಸಿ ಕಳಿಸ್ಯಾನ. ದುಃಖ ಆಗಲ್ಕತ್ತದ, ನಾ ಅಳ್ಳಕತ್ತೀನಿ ಸೂರಾವತಿ ಅಂದ ಕೂಡಲೇ ಅವಾಗ ಸೂರಮ್ಮ ದೇವಿ ಏನ್ ಮಾಡಿದ್ರು ಅಂತ ಕೇಳಿದ್ರ ಶಿವನಲ್ಲಿ ಬಂದಳು. ಹೌದು, ಎಲ್ಲಿ? ಶಿವನಲ್ಲಿ ಬಂದು ಒಂಟಗಾಲಿಲೆ ತಪ್ಪ ನಿತ್ತು ಫಲಸಂತನ ಬೇಳಕತ್ತಳು ಸೂರಮ್ಮ ದೇವಿ. ಹೌದು, ಬೇಳಪ್ಪ. ಕಣ್ಣಾಗಿ ನೀರು ಧಾರಾಕಾರ ಹರಿಲಿಕತ್ತು. ಅವಾಗ ಭಗವಂತ ತಾನ ಏನಂದ? ಸೂರಮ್ಮ ದೇವಿ ನಿನ್ನ ಹೊಟ್ಟಿ ಒಳಗ ಫಲಸಂತನ ಇಲ್ಲಂದ. ಯಾರು? ಭಗವಂತ. ನಾನು ಫಲಸಂತನ ಕೊಟ್ರೆ ತಿರುಗಿ ಹೋಗ್ತೀನಿ, ಇಲ್ಲಂದ್ರ ಇದೇ ಶಿವಲಿಂಗದ ಗದಿಗೆ ಹಣಿ ಹೊಡೆದು ಪ್ರಾಣ ಬಿಡ್ತೀನಿ ಅಂದ್ರು ಸೂರಮ್ಮ ದೇವಿ. ಅಂದಳಪ್ಪ, ಪ್ರಾಣ ಬಿಡ್ತೀನಿ ಅಂದ ಕೂಡಲೇನೆ ಅವಾಗ ಭಗವಂತ ಏನ್ ಮಾಡ್ದಂತ ಕೇಳಿದ್ರ ತನ್ನ ಹಣಿ ಬೆವರಿನಿಂದ ಒಂದು ಬೆವರು ಕೊಟ್ಟ. ಹೌದಾ? ಏನು ಕೊಟ್ಟಾನ? ಹಣಿ ಬೆವರಿನಿಂದ ಒಂದು ಬೆವರು ಕೊಟ್ಟ. ಅದೇ ಬೆವರದಿಂದ ಸೂರಾವತಿ ಗರ್ಭವತಿ ಆಗ್ಯಾಳ. ಮತ್ತೆ ಇಲ್ಲಿ ಬೀರಣ್ಣ ದೇವರು ಬರ್ತಾನ. ಎಲ್ಲಿ ಬರ್ತಾನ? ಇಲ್ಲಿ
ಬೆವ್ರಿನಾಗೆ ಮಾತಾಡ್ದೇನು ಹಾ ಹಾ ಬೇಕಲ್ಲ ಇದು ಮಠ ಮನೆಯವ್ರಿಗೆ ಕೇಳಿ ಹಿಂಗೆ ಇತಿಹಾಸ ಹೇಳ್ತಾರ ಅವ್ರು ಹೇಳ್ತಾರ ಹಣಿ ಬೆವರ ಕೊಟ್ಟಾನ ಅದೇ ಬೆವರಿನಿಂದ ಸೂರವತ್ತಿ ಗರ್ಭವತಿ ಆಗ್ಯಾಳ ಆಗ್ಯಾಳ ಅದೇ ಹಣಿ ಬೆವರಿನಿಂದ ಬೀರ್ ದೇವ್ರು ಹುಟ್ಟ್ಯಾನ ಹೌದು ಆಗಲ್ಲ ಬರಾಬರಿ ಆಗಲ್ಲದು ಹಾ ಆಗಲ್ಲ ಅದು. ಆಗಲ್ಲ ಹಾ ಇಲ್ಲಿ ಬೀರ್ ದೇವ್ರ ಅವತಾರ ದೊಡ್ಡಾನ ದೊಡ್ಡನ ಖರೆ ಶಿವನಲ್ಲಿ ಬೀರ್ ದೇವ್ರ ಏನು ಮಾತಾಡಿಲ್ಲ ಅಂತಕ್ಕಂಥದ್ದು ಹಿಂಗ್ ನಮ್ಮ ಹಿರಿಯರು ಹೇಳ್ಕೊತ ಬಂದಾರ ಬಂದಾರ ನಮಗೆ ಗೊತ್ತೈತಿ ಇಲ್ಲ ಹಾ ನನ್ನ ಬೆಲೆಕ್ ಬುಕ್ದಾಗ ಅದ ಅದ ಹಿಂಗ್ ತೋರಿಸ್ತೀನಿ ಹಾ ಹಂಗಂದ್ರ ಹಾ 12ನೇ ಶತಮಾನ ಹಿಂದಿದ ಬುಕ್ಕ ತೋರ್ಸು ಎಷ್ಟನೇ ಶತಮಾನದೊಳಗಿಂದು 12ನೇ ಶತಮಾನದೊಳಗಿಂದು ಬುಕ್ ತೋರಿಸು ಒಪ್ಕೊತೇವೆ ನಾವು ಹಾ ಮತ್ತೆ ನಾನು ನಿನ್ ಪರವಾಗಿದ್ದೀನಿ ನಾನು ಹೌದು ಕರೆ ಹಾ ಇದು ಮಾಲಿಂಗರಾಯ ಮೋಕ್ಷದ ಪುರಾಣ ಬರ್ದಾನ ಏನು ಇಲ್ಲ ಇಲ್ಲ ಹಾ. ಹಿರಿಯರು ಹೇಳ್ಕೊತ ಬಂದಾರ ಹಾ. ಏನ್ ಹೇಳ್ಕೊತ ಬಂದಾರ ಏನು? ಕೈಲಾಸದೊಳಗ ಯೋಗಿನಾಥ ಮೋಕ್ಷಿದೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ದ ಮಾಡ್ದ. ಭಕ್ತಿ ಹೆಚ್ಚಾಯ್ತು ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಮತ್ತೆ ಹೌದಾ? ಯಾರು ಯಾರು? ಮಾಯದ ಮಗ ಮಾದಲಿನ ತೇರವಾಡ ಮಂಗರಾಯ್ ತರಣಿ ಮಲಕಾರಿಸಿದ್ದ ಹೌದಾ ಇವರು ಪುಣ್ಯದ ಮಕ್ಕಳು ಹೊರಗಿನ ಮಕ್ಕಳು ಯಾರು 4 ಮಂದಿ ಹೊರಗಿನ ಮಕ್ಕಳು ಯಾರು ಯಾರು ಅವತಾರ ಹೌದು ಸಿದ್ಧ ದೇವೇಂದ್ರ ಬೆಳೆಯಾನ ಸಿದ್ಧ ಆಚಾರಗೌಡ ಸೋಮಣ್ಣ ಮಧ್ಯ ಕಡೆ ಹುಟ್ಟ ಕಣ್ಣ ಮಧ್ಯ ಒಬ್ಬಕ್ಕಿನ ಹೆಣ್ಮಗಳು ರೇಬುಕಾ ದೇವಿ ಹೌದಾ ಇಲ್ಲಿ 4 ಮಂದಿ ಹೊಟ್ಟಿಲೆ 21 ಮಂದಿ ಧರ್ಮರು ಹೌದು. 21 ಮಂದಿ ಧರ್ಮರು ಹೊಟ್ಟಿಲೆ 101 ಮಂದಿ ಧರ್ಮರು ಧರ್ಮರು. 101 ಮಂದಿ ಧರ್ಮರು ಹೊಟ್ಟಿಲೆ 1700 ಧರ್ಮರು 1700 ಧರ್ಮರು ಹೊಟ್ಟಿಲೆ ಶತಕೋಟಿ ಧರ್ಮರು ಹೌದು 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 ಹಿಂಗ ಹಿರಿಯರು ಹೇಳ್ಕೊತ ಬಂದಾರ ಬಂದಾರ ಅವಾಗ ಅಮೋಕ್ಷಿದ್ದ ನನ್ನ ಮಕ್ಕಳು ಇಷ್ಟ ಅದಾರ ಮೊಮ್ಮಕ್ಕಳು ಇಷ್ಟ ಅದಾರ ಮರಿ ಮೊಮ್ಮಕ್ಕಳು ಇಷ್ಟ ಅದಾರ ಅಂತೇಳಿ ಅವ್ರು ಬರ್ದಿಲ್ಲ ಅವರು ಇಲ್ಲಿ ಬರ್ದಿಲ್ಲಪ್ಪ ಹಿರಿಯರು ಹೇಳ್ಕೊತ ಬಂದಾರ ಇದು ಜನಪದ ಅಂತ ಹೇಳ್ಯಾರ ಹೌದು ಜನರ ಬಾಯಿಂದ ಬಂದ ಪದಗಳೇ ಜನಪದ ಅಂತೇಳಿ ಕರೆದಾರ ಕರ್ದಾರ ಮಾಳಿಂಗರಾಯ ಕಸಿಯಂಗಿ ಉಟ್ಕೋತಿದ್ದ ಖುಷಿದಿಂದ ಬಣ್ಣಿಗೆ 1000 ಭಾಗ್ಯ ಕಾಯ್ತಿದ ಹೌದು ಮಾಳಪ್ಪನ ಭಕ್ತಿ ನೋಡಕ ಯಾರು ಬಂದ್ರು ಯಾರು 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 ಆ ಕೈಲಾಸದಿಂದ ಹಾ ಲಾಯ ಹಾ ಲಾಯವ ಬಂದ್ರು ಹೌದು. ಲಾಯವ ಏನ್ ಹೇಳಿ ಬಂದ್ರ ತಂದಿಗೆ ಯಾರು ಹೇಳಿ ಬಂದಾಳು ಯಪ್ಪ ಯಪ್ಪ 3 ತಾಸು 3 ಗಳಿಗ್ಯಾಗ ಮಾಳಿಂಗರಾಯನ ತಗೊಂಡು ಬರ್ತೀನಿ ಅಂತ ಹೇಳ್ಯಾಳ ಹೌದಾ 3 ತಾಸು 3 ಗಳಿಗ್ಯಾಗ ಮಾಳಿಂಗರಾಯ ಸಿಗ್ಲಿಲ್ಲ ಸಿಗ್ಲಿಲ್ಲ ಸಿಗ್ಲಾರ ಬಟ್ಟ್ಯಾಕ ಹಾ. ಏನಾಯ್ತು ಏನಾಯ್ತು ಮಾಳಿಂಗರಾಯ ಲಾಯವನ ಮೂಗುತ್ತಿ ತನ್ನ ಆಕಿನ ಉಡಿಯಾಗೆ ಚಿಲಕ ಹಾಕಿ ಆಕಿ ಹುಡುಕ್ಯಾಳಕ್ ಹಚ್ಚದ ಹೌದು ಹಚ್ಚದ ಮಾಯ ರೂಪದಿಂದ ಹುಡುಕ್ಯಾಳಕತ್ಳು ಕಲ್ಲ ಮಣ್ಣ ಬಾಳೆ ಮಾಡಿ ತೂರ್ಲಕತ್ಳು ಹೌದು ಕರೆ ಮುಗ್ನೇನ ಮೂಗುತ್ತಿ ಸಿಗ್ಲಿಲ್ಲ ಅವಾಗ ಹೇಳ್ತಾಳ ಲಾಯವ್ವ ಯಾರು ಹೇಳ್ತಾಳು ಹುಡುಕ್ಯಾಳಕತ್ತ ಕೂಡಲೇನೆ ನನ್ನ ಅಪ್ಪ ಮಾಳಿಂಗರಾಯ ಹೇಳ್ತಾನ ಏನಂದ ಹುಡುಕ್ಯಾಳಕ್ ಹೋಗ್ಬೇಡ ಹೌದು ನಿನ್ನ ಮೂಗುತ್ತಿ ನಿನ್ನ ಉಡಿಯಾಗ ಐತಿ ತಾಯಿ ಅಂತ ಹೇಳಿ ಮಾಳಿಂಗರಾಯ ಆ ಮೂಗುತ್ತಿ ತೋರ್ಸ್ಯಾನ ತೋರ್ಸ್ಯಾನ ತೋರ್ಸದ ಕೂಡಲೇನೆ ಅವಾಗ ಹೇಳ್ತಾಳ ಲಾಯವ್ವ ಯಾರು ಹೇಳುದು ಯಪ್ಪ 3 ತಾಸು 3 ಗಳಿಗೆ ನಿನಗ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ ಹೌದು ನಂದು ಸೊಕ್ಕ ಮುರಿತು ಹೌದಾ ಏನು ಮುರಿತು ಸಾಕ ಮುರಿತು ಸೊಕ್ಕ ಮುರಿತು ನನಗ ಇಲ್ಲೇ ಸಿಡಿಯಾಳದಾಗ ಗುರುವಿನ ಬಲಕ ಜಾಗ ಕೊಡು ಹೌದು ಹೌದು ವೀರ ದೇವರ ಬಲಕ ಜಾಗ ಕೊಡು ಕೊಡು. ಬರೀ ಲಾಯ ಹೋಗಿ ಸೀಲವಂತಿ ಆಗಿರ್ತೀನಿ ಅಂತ ಹೇಳ ಹಿಂಗ ಹಿರಿಯರು ಹೇಳ್ಕೊತ ಬಂದಾರ ಬಂದಾರ ಆ ಸಮಯದೊಳಗ ಲಾಯವನ ಪುರಾಣ ಬರೆದಿಲ್ಲ ಮಾಳಿಂಗರಾಯನ